ತನುವಾದಿಧ್ವಾಂತರವಯೇ ವೈಷ್ಣವೇಂದೀವರೆಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತ ದಯಾಳುವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ವಿಶ್ವೇಶತೀರ್ಥ ಗುರುಭ್ಯೋ ನಮಃ. ನಿನ್ನೆಯ ದಿವಸ ಆ ದ್ರೌಪದಿ ದೇವಿಗೆ ದುಶ್ಯಾಸನ ಮಾಡಿದಂತಹ ದೊಡ್ಡ ಅನ್ಯಾಯ, ಆ ದ್ರೌಪದಿ ದೇವಿಯ ಕೂದಲನ್ನು ಹಿಡಿದು ಸಭೆಯ ಮಧ್ಯಕ್ಕೆ ಕರ್ಕೊಂಡು ಬಂದಿದ್ದಾನೆ. ಅಲ್ಲಿ ಅವಳನ್ನು ಎಳೆದಾಡ್ತಾ ಅಷ್ಟು ಜನರ ಮಧ್ಯದಲ್ಲಿ ದೊಡ್ಡ ಅನ್ಯಾಯ, ಯಾವ ತಪ್ಪನ್ನೂ ಮಾಡದೇ ಇರುವ ದ್ರೌಪದಿ ದೇವಿಯ ಮೇಲೆ ಇಷ್ಟು ದೊಡ್ಡ ಅನ್ಯಾಯವನ್ನು ಮಾಡ್ತಾ ಇದ್ದರೂ ಇದರ ಸಮಸ್ಯೆ ನಿನ್ನೆ ದಿವಸ ನೋಡಿದ ಹಾಗೆ ಮಾಡಿದ್ಯಾರೋ, ಯಾರದೋ ಮೇಲಿನ ಕೋಪ, ಯಾವುದೋ ಮೇಲಿನ ಅಸೂಯೆ, ಇನ್ಯಾವುದರೋ ಮೇಲಿನ ಆಸೆ, ಆದರೆ ಅನುಭವಿಸ್ತಾ ಇರೋದು ಮಾತ್ರ ಮತ್ಯಾರು. ಧರ್ಮರಾಜನನ್ನು ಮೋಸದಿಂದ ಸೋಲಿಸಿ ದ್ರೌಪದಿ ದೇವಿಯನ್ನು ಕೂಡ ಪಣಕ್ಕಿಡುವ ಹಾಗೆ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ ದ್ರೌಪದಿ ದೇವಿಗೆ ಇಂಥದ್ದೊಂದು ಪಣಕ್ಕಿಟ್ಟದ್ದೇ ದೊಡ್ಡ ಅಪರಾಧ, ಹಾಗೆ ಇಟ್ಟು ಗೆದ್ದಿದ್ದೇವೆ, ಇದೆಲ್ಲ ಧರ್ಮಶಾಸ್ತ್ರದ ಪ್ರಕಾರವಾಗಿ ಅಂಥದ್ದೊಂದು ಅಧಿಕಾರವೇ ಇಲ್ಲ ಅನ್ನುವ ಮಾತುಗಳನ್ನೆಲ್ಲ ದ್ರೌಪದಿ ದೇವಿ ತಾನು ಆಡಿದರೂ, ಆದರೂ ಅದನ್ನು ಸಹಿಸಿಕೊಂಡು ನನ್ನ ಗಂಡ ಬಹಳ ಕಷ್ಟದ ಸಮಯದಲ್ಲಿ ಇಂಥ ಒಂದು ಕೆಲಸವನ್ನು ಮಾಡಿದ್ದಾನೆ ಅಂತ ಸಹಿಸಿಕೊಂಡು ತಾನು ಇದ್ದರೂ ಅವಳನ್ನು ಮತ್ತು ಮುಂದುವರಿದು ಸಭೆಯ ಮಧ್ಯಕ್ಕೆ, ಅಷ್ಟು ಜನ ಗಂಡಸರ ಮಧ್ಯಕ್ಕೆ ತಲೆ ಕೂದಲಿಗೆ ಕೈ ಹಾಕಿ ಕರ್ಕೊಂಡು ಬಂದು ವಸ್ತ್ರಾಪಹರಣ ಮಾಡುವಂತಹ ಒಂದು ಸ್ಥಿತಿ, ಇದನ್ನು ನೋಡಲಿಕ್ಕೆ ನಿಜವಾಗಲೂ ಅಲ್ಲಿದ್ದ ಯಾರಿಗೂ ಅದನ್ನು ಸಹಿಸಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ಅದರಲ್ಲೂ ಭೀಮಸೇನ ದೇವರಿಗೆ ಮಾತ್ರ ಸುತರಾಮ್ ಅದನ್ನು ಸಹಿಸಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ಅವ್ರಿಗೆ ಮೊದಲೇ ಅವರಲ್ಲಿ ಭಗವಂತನಲ್ಲಿ ಅಂಥದ್ದೇ ಒಂದು ದೃಢವಾದ ನಿಷ್ಠೆ ಇದೆ, ಒಳ್ಳೆಯ ದೇಹಬಲ, ಇದೆಲ್ಲ ಇದ್ದು ಅಲ್ಲಿರುವ ಪ್ರತಿಯೊಬ್ಬರನ್ನು ಸಂಹಾರ ಮಾಡುವಂತಹ ಸಾಮರ್ಥ್ಯ ಅದು ಭೀಮಸೇನ ದೇವರಿಗಿದೆ. ಅವರದನ್ನು ನೋಡಿ ಸುಮ್ಮನೆ ಕೂಡಲೇ ಇಲ್ಲ, ಪ್ರತಿಜ್ಞೆಗಳನ್ನು ಮಾಡ್ತಾರೆ, ಅದನ್ನು ಮುಂದೆ ಹೇಳ್ತಾರೆ. ಆದರೆ ಅಲ್ಲಿದ್ದ ಕೆಲವು ಸಜ್ಜನರೇ ತಾವು ಸುಮ್ಮನೆ ಕೂತಿದ್ದಾರೆ, ಯಾವ ಮಾತು ಆಡದೆ ಸುಮ್ಮನೆ ಕೂತಿದ್ದಾರೆ. ವೇದಮಂತ್ರದ ಪರಿಸ್ಥಿತಿಯೂ ಹೀಗೆ ಆಗಿದೆ. ಬಲಾತ್ಕಾರವಾಗಿ ತಾನು ಹೇಳದೇ ಇರುವ ಅರ್ಥವನ್ನು ಅದರಿಂದಾಗಿ ಹೇಳಿಸಿ ಅದನ್ನು ತಮಗೆ ಬೇಕಾದ ಹಾಗೆ ಸಮನ್ವಯ ಮಾಡಿಕೊಂಡು ವೇದಮಂತ್ರಗಳು ಹೇಳ್ತಾ ಇರೋದೇ ಇದನ್ನ ಅಂತ ಬಲಾತ್ಕಾರವಾಗಿ ಮಾಡ್ತಾ ಇದ್ದರೆ ಅಲ್ಲಿದ್ದ ಎಲ್ಲರಿಗೂ ಬಹಳ ಬೇಜಾರಾಗತ್ತೆ. ಅದನ್ನು ಯಾರಿಂದಲೂ ಸಹಿಸ್ಲಿಕ್ಕಾಗೋದಿಲ್ಲ. ಅವಾಗಲೂ ಯಾರಾದರೂ ಒಬ್ಬರು ಬಹಳ ಘೋರವಾದ ಪ್ರತಿಜ್ಞೆಯನ್ನು ಮಾಡಬೇಕಲ್ಲ, ಯಾರು ಮಾಡ್ತಾರೆ? ಇಲ್ಲಿ ವೇದಮಂತ್ರಗಳಿಗೆ ಇಂಥದ್ದೊಂದು ಅನ್ಯಾಯ ಆಗಬೇಕಾದ್ರೆ ಅದನ್ನು ತಡೆಯುವ ಪ್ರತಿಜ್ಞೆಯನ್ನು ಮಾಡುವಷ್ಟು ಧೈರ್ಯ ಅದು ಯಾರಿಗಿದೆ ಅಂದರೆ ಅದು ಭೀಮಸೇನ ದೇವರ ಅವತಾರರಾದಂತಹ ಮಧ್ವಾಚಾರ್ಯರಿಗೇನೆ ಇರೋದು. ಆನಂದ ತೀರ್ಥ ಭಗವತ್ಪಾದಾಚಾರ್ಯರೇ ಅಂಥದ್ದೊಂದು ಪ್ರತಿಜ್ಞೆಯನ್ನು ಮಾಡಲಿಕ್ಕೆ ಇಷ್ಟೆಲ್ಲ ಪೀಠಿಕೆಯನ್ನು ಹಾಕ್ಕೊಟ್ರವರು. ಇಷ್ಟೆಲ್ಲ ಪೀಠಿಕೆ, ವೇದ ಎಲ್ಲವೂ ಸಮನ್ವಯ ಆಗುತ್ತೆ. ದ್ರೌಪದಿ ದೇವಿಗೆ ಆದಂತೆ ಅನ್ಯಾಯ ವೇದಮಂತ್ರಗಳಿಗೆ ಆಗ್ತಾ ಇದೆ. ಆ ಸಮಯದಲ್ಲಿ ಮಾತಾಡಿದಂತಹ ಭೀಮಸೇನ ದೇವರ ಅವತಾರಭೂತರಾದ ಮಧ್ವಾಚಾರ್ಯರೇ ಈಗಲೂ ವೇದಮಂತ್ರಗಳಿಗೆ ಅನ್ಯಾಯ ಆಗಬೇಕಾದ್ರೆ ತಾವು ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದಾರೆ. ಒಂದು ಪ್ರಶ್ನೆ ಬರುತ್ತೆ, ಏನು ಇಷ್ಟೆಲ್ಲ ಆದರೂ ಅಲ್ಲಿದ್ದವರೆಲ್ಲ ಸಜ್ಜನರೇ, ಯಾರು ಸ್ವಭಾವತಃ ದುಷ್ಟ ಜನರೇನಲ್ಲ. ಆಹಾರದ ಅಧಿಕಾರದ ಪ್ರಭಾವಗಳು ಅವರ ಮೇಲೆ, ಅವರಿಂದ ಇಂಥದ್ದೊಂದು ಕೆಟ್ಟ ಕೆಲಸ ಮಾಡೋ ಹಾಗೆ ಮಾಡ್ತಾ ಇದೆ ಅಷ್ಟೇ ಬಿಟ್ಟರೆ ವಾಸ್ತವಿಕವಾಗಿ ಯಾರೂ ದುಷ್ಟರಲ್ಲ. ಪಾಪ ಅಲ್ಲಿದ್ದವರು ಎಷ್ಟೋ ಜನ ಸಜ್ಜನರಿಂದ ತುಂಬಿತ್ತು. ಯಾಕೆ ಈ ಥರ ಮಾಡಿದರು, ಯಾರು ಯಾಕೆ ಮಾತಾಡಲಿಲ್ಲ ಅಂತ ಕೇಳಿದರೆ ಅದಕ್ಕೆ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಸಜ್ಜನೈ ಕತಿಪಯೈರತಿ ದೀನೈ ಚಾಲಿತೈ ಕಲಿಬಲಾಕ್ಷುಭ ಮಾರ್ಗಾತ್ ಅಪ್ಯುಪೇಕ್ಷಿತ ವಿಕರ್ಷಣ ದುಃಖಾಂ ಸಾತಿಶೋಕಮಪಿ ಕೈಶ್ಚನ ದೃಷ್ಟಾಂ. ಇಷ್ಟಕ್ಕೆಲ್ಲ ಕಾರಣ ಒಂದೇ. ಅವರು ಹೇಳುವ ಕಾರಣ ಕಲಿಬಲಾಕ್ಷುಭ ಮಾರ್ಗಾತ್, ಒಳ್ಳೆಯ ಮಾರ್ಗದಿಂದ ಅವರು ಹಿಂತಿರುಗಲಿಕ್ಕೆ ಕಾರಣ ಅದು ಕಲಿಬಲ, ಕಲಿಯ ಪ್ರಭಾವ. ಕಲಿ ಪ್ರಭಾವದಿಂದಾಗಿ ಈ ಕೆಲಸ ನಡೆದಿದೆ ಬಿಟ್ಟರೆ ಇದಕ್ಕೆ ಮತ್ಯಾವುದೂ ಕಾರಣ ಇಲ್ಲ. ಪ್ರಧಾನ ಕಾರಣವೇ ಕಲಿಯ ಒಂದು ಕೆಲಸ. ತನ್ನ ಪ್ರಭಾವವನ್ನು ಎಷ್ಟರ ಮಟ್ಟಿಗೆ ಬೀರಿದ್ದಾನೆ ಅಂದರೆ ಅಲ್ಲಿರುವ ಎಲ್ಲ ಸಜ್ಜನರು ಬಾಯಿ ಮುಚ್ಚಿಕೊಂಡು ಕೊಡಬೇಕು. ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ಯಾರೂ ಮಾತಾಡದ ಸ್ಥಿತಿಯನ್ನು ನಿರ್ಮಾಣ ಮಾಡಿದ್ಯಾರು ಅಂದರೆ ಅದು ಕಲಿ. ಅವನ ಪ್ರಭಾವ ಅಷ್ಟರ ಮಟ್ಟಿಗೆ ಅಲ್ಲಿ ಬೀರ್ತಾ ಇದೆ, ಅದನ್ನು ಯಾರಿಂದಲೂ ಸಹಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದ್ದರಿಂದ ಆದರೆ ಅಷ್ಟಿದ್ರೂ ಕೆಲವರು ಮಾತಾಡಿದರು, ಕೆಲವರು ಮಾತ್ರ ಅಪ್ಯುಪೇಕ್ಷಿತ ವಿಕರ್ಷಣ ದುಃಖಾಂ ಸಾತಿಶೋಕಮಪಿ ಕೈಶ್ಚನ ದೃಷ್ಟಾಂ. ಅವಳಿಗೆ ಎಷ್ಟೆಲ್ಲ ದುಃಖ ಆಗ್ತಾ ಇದೆ, ಎರಡೆರಡು ದುಃಖ.
ಒಂದು ದೈಹಿಕವಾಗಿ, ಇನ್ನೊಂದು ಮಾನಸಿಕವಾಗಿ. ದೈಹಿಕವಾಗಿ ಆ ಕೂದಲನ್ನು ಹಿಡಿದು ಎಳಿತಾ ಇದ್ದಾನೆ ದುಶ್ಯಾಸನ. ಅವಳು ಬರ್ತಾ ಇಲ್ಲ, ಸಭೆಯ ಮಧ್ಯದಲ್ಲಿ ತಾನು ಬರೋದು ಅದು ನ್ಯಾಯ ಅಲ್ಲ ಅಂತ ತಾನು ಬರ್ತಾ ಇಲ್ಲ. ಅವಳು ಬರದೇ ಇದ್ದಾಗ ಬಲಾತ್ಕಾರದಿಂದ ಕೂದಲಿಗೆ ಕೈ ಹಾಕಿ ಎಳಿಬೇಕಾದ್ರೆ ಇದು ದೇಹಕ್ಕೆ ಒಂದು ರೀತಿಯ ದುಃಖ ಆಗ್ತಾ ಇದ್ರೆ, ಇನ್ನೊಂದು ದುಃಖ ಮನಸ್ಸಿನ ಒಳಗಡೆ, ಇಷ್ಟು ಜನರ ಮುಂದೆ ನನ್ನ ಗಂಡಂದರನ್ನ ಆ ಸ್ಥಿತಿಯಲ್ಲಿ ನಿಲ್ಲಿಸಿ ನನ್ನನ್ನು ಇಲ್ಲಿ ಕರ್ಕೊಂಡು ಬರ್ತಿದ್ದಾರಲ್ಲ ಅಂತ ಅದೊಂದು ರೀತಿಯ ದುಃಖ. ಈ ಎರಡೂ ದುಃಖ ಅವಳಲ್ಲಿ ಅತಿಯಾಗಿದ್ದಾಗ ಇದರ ಪರಿಹಾರಕ್ಕೋಸ್ಕರ ಮಾತಾಡಿದವರು ಯಾರೋ ಕೆಲವರು ಮಾತ್ರ, ಯಾರೋ ಕೆಲವರು. ಅದರಲ್ಲೂ ದ್ರೌಪದಿಯ ದೇವಿಯ ವಿಷಯದಲ್ಲಿ ಮಾತಾಡಿದ್ದು ಒಬ್ಬನೇ ಒಬ್ಬ ವ್ಯಕ್ತಿ, ವಿದುರ ಮಾತ್ರ ಒಳ್ಳೆಯ ಮನಸ್ಸಿನಿಂದ ಮಾತಾಡ್ತಾನೆ. ಇನ್ನೂ ಒಬ್ಬ ಮಾತಾಡಿರ್ತಾನೆ, ಅದನ್ನು ಮಹಾಭಾರತ ಹೇಳುತ್ತೆ. ಆದರೆ ಅವನಿಗೆ ತಾನು ಮಾತಾಡಬೇಕು, ಈ ಕಷ್ಟವನ್ನ ಪರಿಹಾರ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಮತ್ತೊಬ್ಬ ಮಾತಾಡೋದಲ್ಲ. ವಿದುರ ಮಾತ್ರ ತಾನು ಸ್ಪಷ್ಟವಾಗಿ ಮಾತಾಡ್ತಾನೆ. ಅವನು ಹೇಳ್ತಾನೆ, ಇದು ದೊಡ್ಡ ಅನ್ಯಾಯ, ನಾನಿನ್ನಿಲ್ಲಿರೋದಿಲ್ಲ. ಎಲ್ಲರ ಕಣ್ಣೆದುರುಗಡೆ ಗೊತ್ತಿದ್ದು ಎಲ್ಲರೂ ಅನ್ಯಾಯ ಅಂತ ಕೈಕಟ್ಟಿ ಕೂತ್ರೆ ನಾನೇನು ಮಾಡಬೇಕು? ಆದರೆ ನಾನು ನನ್ನ ಕೈಯಲ್ಲಿ ಹೋರಾಟ ಮಾಡಿ ಇವರನ್ನೆಲ್ಲ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಖಂಡಿಸ್ಲಿಕ್ಕಂತೂ ಸಾಧ್ಯ ಇದೆ. ನೀವು ಮಾಡ್ತಿರೋ ತಪ್ಪು ಅನ್ನೋದನ್ನು ನಾನು ಹೇಳ್ತೀನಿ. ಅಷ್ಟು ನನ್ನ ಸ್ವಾಭಿಮಾನವನ್ನು ಬಿಟ್ಟು ಕೂಡುವಂತಹ ವ್ಯಕ್ತಿ ನಾನಲ್ಲ ಅಂತ ಒಂದು ಗಟ್ಟಿ ಧ್ವನಿಯಲ್ಲಿ ಮಾತಾಡಿ ಭಗವಂತನ ವಿಶೇಷವಾದ ಕೃಪೆಗೆ ಪಾತ್ರನಾದ ಒಬ್ಬನೇ ಒಬ್ಬ ವ್ಯಕ್ತಿ ಅಂದರೆ ಅದು ವಿದುರ ಮಾತ್ರ. ಅವನೊಬ್ಬನೇ ಮಾತಾಡಿತ್ತು. ಅದೇ ರೀತಿ ವೇದಮಂತ್ರಗಳಿಗೂ ಇಂಥದ್ದೇ ಸ್ಥಿತಿ. ಅದನ್ನು ಬಲಾತ್ಕಾರವಾಗಿ ಎಳಿತಾ ಇದ್ದಾರೆ. ಅದನ್ನು ಈ ನನ್ನ ಪರವಾಗಿ ಅರ್ಥ, ನಾನೇ ದೇವರು ಅನ್ನುವ ಅರ್ಥದಲ್ಲಿ ಹೇಳಬೇಕು ಈ ಮಂತ್ರಗಳು. ಅದನ್ನು ಹಾಗೆಲ್ಲ ಬಲಾತ್ಕಾರದಿಂದ ಕೂಡಿಸ್ತಾ ಇದ್ದಾರೆ. ಹೀಗೆಲ್ಲ ಕೂಡಿಸಿದರೆ ಬೇಕಾದಷ್ಟು ಸಜ್ಜನರಿದ್ದಾರೆ, ಅಧ್ಯಯನ ಮಾಡಿಕೊಂಡಿದ್ದಾರೆ. ಅವ್ರು ಯಾರು ಯಾಕೆ ಮಾತಾಡ್ತಾ ಇಲ್ಲ? ಅವರಿಗೆಲ್ಲ ಗೊತ್ತಿದೆ ನಿಜವಾದ ವಿಷಯ ಏನು ಅನ್ನೋದು ಅರಿವು ಅವರಿಗಿದೆ. ಯಾಕಾದರೂ ಅವರು ಮಾತಾಡ್ತಾ ಇಲ್ಲ? ಹೇಳಬೇಕಲ್ವಾ? ವೇದ ಮಂತ್ರಗಳು ಮುಖ್ಯವಾಗಿ ಪ್ರತಿಪಾದನೆ ಮಾಡೋದು ಭಗವಂತನನ್ನೇ, ಮತ್ತಾರನ್ನೂ ಅಲ್ಲ. ನೀವು ಯಾಕೆ ಇಷ್ಟೊಂದು ಬಲಾತ್ಕಾರದಿಂದ ಹೇಳ್ತಾ ಇದ್ದೀರಾ ಅಂದರೆ, ಕಲಿಬಲಾಟ್ ಶುಭ ಮಾರ್ಗಾತ್, ಕಲಿಯ ಪ್ರಭಾವ ಅದು ನಡೆದು ಅಷ್ಟು 5,000 ವರ್ಷಗಳ ಹಿಂದೆ ನಡೆದಂತಹ ಏನು ಮಹಾಭಾರತದ ಘಟನೆಗಳು, ಆಗಲೇ ಕಲಿಯ ಪ್ರಭಾವ ಅಷ್ಟರ ಮಟ್ಟಿಗೆ ಭೀಷ್ಮಾದಿಗಳ ಬಾಯನ್ನು ಮುಚ್ಚಿಸಿತ್ತು ಅಂದರೆ, ಅದಾದ ಮೇಲೆ ಕಲಿಯ ಪ್ರಭಾವ ಇನ್ನೂ ಜಾಸ್ತಿ ಆಗ್ತಾ ಬಂತು. ಪಾಂಡವರೆಲ್ಲ ಈ ಭೂಮಿಯನ್ನು ಬಿಟ್ಟು ಹೋಗಿ ಭಗವಂತ ಕೃಷ್ಣಾವತಾರವನ್ನು ಸಮಾಪ್ತಿ ಮಾಡಿದ ಮೇಲಂತೂ ಕಲಿಯ ಪ್ರಭಾವ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಕ್ಕೆ ಆ ಪ್ರಭಾವ ಬೀರ್ತಾ ಯಾವ ಸಜ್ಜನರು ಬಾಯಿ ತೆಗೆದು ಇದು ತಪ್ಪು ಅಂತ ಹೇಳ್ತಾನೆ ಇಲ್ಲ. ಆದರೂ ಅದರ ಮಧ್ಯದಲ್ಲಿ ಕೆಲವರಿದ್ದರು, ಮಧ್ಯಗೇಹ ಭಟ್ಟರಂತಹ, ಅಚ್ಯುತ ಪ್ರೇಕ್ಷಾಚಾರ್ಯರಂತಹ ಕೆಲವರು ಮಾತ್ರ ನಾವು ಮಾತಾಡ್ತೇವೆ ಇದು ತಪ್ಪೇ ಭಗವಂತನನ್ನಾದರೆ ಅವರಿಗೆ ಗೊಂದಲ. ವಿದುರ ಎಷ್ಟು ದೃಢವಾಗಿ ತಪ್ಪು ಅಂತ ಮಾತಾಡಿದ್ನೋ ಅಷ್ಟು ದೃಢವಾಗಿ ಹೇಳಲಿಕ್ಕೆ ಅವರ ಹತ್ರ ಕೆಲವೊಂದು ಪ್ರಮಾಣಗಳ ಕೊರತೆಗಳಿದ್ರೂ ಒಟ್ಟಿನಲ್ಲಿ ಇದು ತಪ್ಪಂತೂ ನಡೀತಿದೆ ಅನ್ನೋದಂತೂ ಅವರಿಗೆ ಗೊತ್ತಾಯ್ತು. ಆ ಮಹಾಭಾರತದ ಕಾಲದಲ್ಲಿ ವಿದುರ, ಇಲ್ಲಿ ಈ ಥರದ ಕೆಲವರು ಸಜ್ಜನರು ಮಾತ್ರ ಅದು ಅನುಭವಿಸ್ತಾ ಇರುವ ಕಷ್ಟವನ್ನು ನೋಡಿ. ಯಾಕೆಂದರೆ ವೇದ ಮಂತ್ರಗಳು ಅದು ಎಲ್ಲರಿಗೂ ಬಹಳ ಮೂಲ, ದೊಡ್ಡ ವೇದ ವೃಕ್ಷ ಅಂತ ಹೇಳ್ತಾರೆ ಅದಕ್ಕೆ. ಆ ವೃಕ್ಷ, ಅದರ ಕೆಳಗೆ ನೆರಳು. ನಾವು ಅದನ್ನು ಕಡಿದು ವೇದ ಮಂತ್ರಗಳನ್ನೆಲ್ಲ ಬಿಸಾಕಿ, ಅದನ್ನು ದೂರಕ್ಕೆ ಬಿಸಾಕಿ, ಅದಕ್ಕೆ ಬೇಡದ ಅರ್ಥಗಳನ್ನು ಮಾಡಿ ಆ ಮರವನ್ನು ಒಣಗಿಸಿ ಕೆಳಗಡೆ ಬೀಳಿಸಿದರೆ ಆಮೇಲೆ ನೆರಳು ಬೇಕು ಅಂದರೆ ಹೇಗೆ ಸಿಗುತ್ತೆ? ವೇದವೃಕ್ಷದ ಕೆಳಗಡೆ ಬದುಕಿದ್ದು ಜೀವನವನ್ನು ನಡೆಸ್ಕೊಳ್ತಿರೋರು ನಾವೆಲ್ಲ. ಎಲ್ರಿಗೂ ಬಹಳ ಮುಖ್ಯವಾದದ್ದು, ಅವಶ್ಯಕವಾದದ್ದು, ಹುಟ್ಟಿದಾಗಿನಿಂದ ಹಿಡಿದು ಒಬ್ಬ ಮನುಷ್ಯ ತನ್ನ ಜೀವನದ ಕೊನೆಯ ಭಾಗದ ತನಕ ಎಲ್ಲ ಭಾಗದಲ್ಲೂ ಸಂಸ್ಕಾರಗಳನ್ನು ಮಾಡ್ಕೊಳ್ಬೇಕಾಗಿದ್ದರೆ, ಸಾಧನೆಯನ್ನು ಮಾಡಬೇಕಾಗಿದ್ದರೆ, ಅಥವಾ ಕಷ್ಟಗಳನ್ನು ಪರಿಹಾರ ಮಾಡ್ಕೊಳ್ಬೇಕಾಗಿದ್ದರೆ, ಎಲ್ಲದಕ್ಕೂ ಅಷ್ಟೆಲ್ಲದಕ್ಕಿಂತ ಬಿಟ್ಟು ಇನ್ನೂ ದೊಡ್ಡದು ಭಗವಂತನನ್ನು ತಾನು ಸೇರಬೇಕಾಗಿದ್ದರೆ, ಕಾಣಬೇಕಾಗಿದ್ದರೆ ಅದಕ್ಕೆ ಮೂಲವೇ ವೇದಮಂತ್ರ. ಯಾಕದಕ್ಕಷ್ಟು ಮಹತ್ವ ಅಂದರೆ ಅದು ಅಪೌರುಷೇಯವಾದದ್ದಾದ್ರಿಂದ. ಅನಾದಿಯಾಗಿರುವ ಅಪೌರುಷೇಯವಾಗಿರುವ ಆ ವೇದಮಂತ್ರಗಳಿಗೆ ತೊಂದರೆ ಆದರೆ ಅದು ನಮ್ಮ ಕಾಲನ್ನು ನಾವೇ ಕೊಡಲಿಯಿಂದ ಕತ್ತರಿಸಿಕೊಂಡು ನಮಗೆ ನಾವೇ ಮಾಡಿಕೊಳ್ಳುವ ಅನ್ಯಾಯ. ನಮ್ಮ ಕಣ್ಣಿಗೆ ನಾವೇ ಬಂಗಾರದ ಸೂಜಿ ಅಂತ ಚುಚ್ಕೊಳ್ಳಿಕ್ಕಾಗುತ್ತಾ? ಆಗೋದಿಲ್ಲ. ಆದರೆ ಇಲ್ಲ, ಆ ಕೆಲಸ ನಡೀತಾ ಇದೆ. ಯಾರೋ ಹೇಳ್ತಿದ್ದಾರೆ, ಒಂದಿಷ್ಟು ದುಡ್ಡು ಕೊಡ್ತಿದ್ದಾರೆ ಅಂತ ಹೇಳಿ ನಮ್ಮ ತನಕ್ಕೆ, ನಮಗೆ ಕೊಟ್ಟಂತಹ ದೊಡ್ಡ ಸೌಕರ್ಯಕ್ಕೆ ನಾವೇ ಧಕ್ಕೆಯನ್ನು ತಂದುಕೊಂಡ ಹಾಗಾಗತ್ತೆ. ಅದು ಆ ಕಾಲದಲ್ಲಿ ನಡೀತು. ವೇದಮಂತ್ರಗಳ ಮೇಲೆ ವಿಪರೀತವಾದಂತಹ ಅತ್ಯಾಚಾರಗಳು, ಅದಕ್ಕೆ ಬೇರೆ ಬೇರೆಯದ್ದೇ ಅರ್ಥಗಳು. ಇದನ್ನು ಮಾಡಿದಾಗ ಕೆಲವು ಸಜ್ಜನರು ಮಾತ್ರ ಮಾತಾಡ್ತಾರೆ. ಕಲಿಯ ಪ್ರಭಾವ ದೂರ ಆಗಬೇಕಾಗಿದ್ದರೆ ಅದಕ್ಕೆ ಒಬ್ಬರಿಂದನೇ ಸಾಮರ್ಥ್ಯ. ಅದು ಭೀಮಸೇನ ದೇವರ ಹತ್ರ ಇದೆ. ಭೀಮಸೇನ ದೇವರು ಆ ವಿಷಯಕ್ಕೆ ಕೈ ಹಾಕಿದರೆ ಕಲಿಯನ್ನು ಓಡಿಸ್ತೇನೆ ಅಂತ ಅವರು ನಿಂತರೆ ಅವರಿಂದ ಸಾಧ್ಯ. ಮಹಾಭಾರತ ಕಾಲದಲ್ಲಿ ಕಲಿ ಅಂದರೆ ಮತ್ಯಾರೂ ಅಲ್ಲ, ದುರ್ಯೋಧನನೇ ದೊಡ್ಡ ಕಲಿ. ಅವನ ತೊಡೆ ಮುರಿತೇನೆ, ದುಶ್ಯಾಸನ ಎದೆಯನ್ನು ಬಗಿತೇನೆ ಅಂತ
ದೊಡ್ಡ ದೊಡ್ಡ ಪ್ರತಿಜ್ಞೆಯನ್ನು ಮಾಡಿ ಅದನ್ನು ಈಡೇರಿಸಿದವರು ಭೀಮಸೇನ ದೇವರೇ. ಹಾಗಾಗಿ ಇವತ್ತು ವೇದಮಂತ್ರಗಳಿಗಾಗುವ ಅಪಚಾರಗಳನ್ನು ತಡೆದು ಅದಕ್ಕೆ ನಿಜವಾದ ನ್ಯಾಯವನ್ನು ಕೊಡಿಸ್ತೇನೆ ಎನ್ನುವ ಪ್ರತಿಜ್ಞೆ ಮಾಡಬೇಕಾಗಿದ್ರೆ ಅದು ಆನಂದ ತೀರ್ಥ ಭಗವತ್ಪಾದಾಚಾರ್ಯರಿಂದಲೇ ಸಾಧ್ಯ. ಅದು ಭೀಮಸೇನನ ಅವತಾರಭೂತರಾದ್ದರಿಂದ ಅವರಿಂದಲೇ ಸಾಧ್ಯ, ಅವರೇ ಮಾಡಬೇಕು. ಹಾಗಾಗಿ ಅವರು ಆ ಪ್ರತಿಜ್ಞೆಗೆ ಕೈ ಹಾಕಿ ಆ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಲಿಕ್ಕೆ ಮುಂಚೆ ಇಷ್ಟೆಲ್ಲ ಪೀಠಿಕೆಯನ್ನು ನಾರಾಯಣ ಪಂಡಿತಾಚಾರ್ಯರು ಕೊಡ್ತಾ ಹೇಳ್ತಾರೆ, ಅಷ್ಟು ಸಜ್ಜನರು ಇರಬಹುದು, ಆದರೆ ಯಾರೂ ಮಾತಾಡುವ ಹಂತದಲ್ಲಿ ಇರಲಿಲ್ಲ. ಯಾಕೆಂದರೆ ಕಲಿಬಲಾತ್, ಕಲಿಯ ಪ್ರಭಾವದಿಂದಾಗಿ ಒಬ್ಬರ ಬಾಯಿಂದಲೂ ಮಾತು ಬರಲಿಲ್ಲ ಅಂತ ಅದನ್ನು ಹೇಳಿ ಇಷ್ಟಾಯಿತು. ಅಷ್ಟು ಅನ್ಯಾಯ ಆಗ್ತಾ ಇದೆ, ಎಲ್ಲ ಸರಿ. ಹಾಗಂತ ಹೇಳಿ ವೇದಮಂತ್ರಗಳು ದ್ರೌಪದಿ ದೇವಿ ತನ್ನ ಮಾರ್ಗವನ್ನು ಬಿಟ್ಬಿಟ್ರ? ಹೇಗಿದ್ರು ಕಷ್ಟ ಬಂತಲ್ವಾ. ಜನ ಏನು ಮಾಡ್ತಾರೆ ಅಂದರೆ, ಕಷ್ಟ ಬರೋ ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳೋ ಹಾಗೆ ಕಷ್ಟ ಬಂದಾಗ ಮಾತ್ರ ದೇವರು, ಅಥವಾ ದೇವರನ್ನು ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ನೀವು ದೇವರ ಪೂಜೆ ಮಾಡ್ತಾ ಇದ್ದೀರಿ ಅದಕ್ಕೆ ನಿಮಗೆ ಕಷ್ಟ ಬರ್ತಿದೆ ಅಂದ್ರೆ ಅದನ್ನೇ ಬಿಟ್ಬಿಡ್ತಾರೆ. ಹಾಗಾದ್ರೆ ಅದೇ ಬೇಡ ಅಂತ. ಯಾವ ಪ್ರಾಚೀನವಾದಂತಹ ಏನೆಲ್ಲ ಒಂದು ಸಂಪ್ರದಾಯಗಳು ಪದ್ಧತಿಗಳು ಹಿರಿಯರು ಆಚರಣೆ ಮಾಡಿಕೊಂಡು ಬಂದಿರುವ ಏನು ಪರಂಪರೆ ಅದೇನನ್ನ ತಿಳಿಸ್ಕೊಡ್ತಾ ಇದೆ ಅಂದ್ರೆ, ಏನೇ ಕಷ್ಟಗಳು ಮತ್ತೊಂದು ಜೀವನದಲ್ಲಿ ಬಂದ್ರೆ ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ಕೂಡ ಭಗವಂತನ ಪೂಜೆಯನ್ನ ಬಿಡಬೇಡ, ಅವನ ಆರಾಧನೆಯನ್ನ ಬಿಡಬೇಡ ಅನ್ನೋದನ್ನ ಒತ್ತಿ ಹೇಳ್ತಾ ಇದೆ. ಅದು ಸೂಚನೆ ಮಾಡಿಕೊಡ್ತಾ ಇದೆ. ಯಾವುದೇ ಕಾರಣಕ್ಕೂ ಬಿಡಬೇಡ. ನಾವ್ಯಾರು ಬಿಡ್ಲಿಲ್ಲ. ನಮಗೆಲ್ಲ ಇವತ್ತು ಕಷ್ಟ ಆದರೂ ಮುಂದೊಂದು ದಿನ ಒಳ್ಳೇದಾಗಿದೆ. ನೀನು ಬರುವ ಕಷ್ಟವನ್ನ ಎದುರಿಸಿ ಮುಂದೆ ಸಾಗಬೇಕೇ ಹೊರತು ಭಗವಂತನ ಪೂಜೆಯನ್ನು ಯಾವುದೇ ಕಾರಣಕ್ಕೂ ಬಿಡಬೇಡ. ಇದು ಸ್ಪಷ್ಟವಾದಂತಹ ನಮ್ಮ ಭಾರತೀಯ ಸಂಸ್ಕೃತಿ ನಮಗೆ ತಿಳಿಸಿಕೊಡುವ ಒಂದೇ ಒಂದು ಮಹತ್ತರವಾದ ಅಂಶ ಅಂದ್ರೆ ಇದೆ. ಏನೇ ಕಷ್ಟಗಳು ಬಂದರೂ ಭಗವಂತನನ್ನ ದೂಷಿಸಬೇಡ ಅಂತ. ಯಾಕೆಂದ್ರೆ ಬೇಕಾದಷ್ಟು ಸುಖವನ್ನು ನೀನು ಕೊಟ್ಟು ಕಷ್ಟವನ್ನು ಅವನು ಕೊಟ್ಟ ಅಂತಲ್ಲ, ನಿನಗೆ ಕಷ್ಟ ಬಂದಿರೋದೇ ಸುಖ ಬರ್ಲಿಕ್ಕೋಸ್ಕರ ಅಂತ. ಅದನ್ನೇ ಗೀತೆಯಲ್ಲಿ ಭಗವಂತ ಸುಖಸ್ಯಾನಂತರಂ ದುಃಖಂ ದುಃಖಸ್ಯಾನಂತರಂ ಸುಖಂ, ಒಂದಾದ್ಮೇಲೆ ಒಂದು ಬರ್ತಾನೆ ಇರುತ್ತೆ. ಅದರಿಂದ ಇಲ್ಲಿ ವೇದ ಮಂತ್ರಗಳಿರಬಹುದು, ದ್ರೌಪದಿ ದೇವಿ ಯಾವುದೇ ಕಾರಣಕ್ಕೂ ಕೂಡ ನನಗಿಷ್ಟು ಕಷ್ಟ ಆಗ್ತಾ ಇದೆ, ದುಶ್ಯಾಸನ ತಲೆಗೆ ಕೈ ಹಾಕಿದ್ದಾನೆ, ಇಷ್ಟು ಜನ ಗಂಡರ ಮುಂದೆ ನಿಂತಿದ್ದೇನೆ ನಾನು, ಹಾಗಾಗಿ ಸರಿ ಏನಾಗಬೇಕು ಇವಾಗ, ಇವರ ದಾಸಿ ತಾನೇ ಆಗ್ತೇನೆ ಅಂತ ಒಪ್ಕೊಳ್ಳಿಲ್ಲ ಅವಳು. ನಾನು ನಿನ್ನ ದಾಸಿ ಆಯ್ತು, ನಿನಗೇನು ಸೇವೆ ಬೇಕೋ ಮಾಡ್ತೇನೆ, ನೀನು ಮದುವೆ ಆಗ್ತೇನೆ ನಾನು, ಈ ಹಂತಕ್ಕೆ ಯಾವ ಕಾರಣಕ್ಕೂ ಇಳಿಲಿಲ್ಲ. ಮಾಡಿದ್ದೇನನ್ನ ವೇದಮಂತ್ರಗಳು ಹಾಗೆ ಬಲಾತ್ಕಾರದಿಂದ ಅರ್ಥ ಮಾಡ್ತಿದ್ದಾರೆ ಅಂತ ಅಲ್ಲಿದ್ದ ಎಲ್ಲ ಸಜ್ಜನರು ಹಾಗೆ ಮಾಡಲಿಲ್ಲ. ಯಾರೋ ಅಳಿದುಳಿದ ಕೆಲವು ಸಜ್ಜನರು ಕೂಡ ಸರಿ ಇವರಿಷ್ಟು ಹೇಳ್ತಿದಾರಲ್ಲ, ನಮ್ಮ ಮೇಲೆ ಬಲಾತ್ಕಾರ ಮಾಡಿ ಕೇಳಿಕೊಳ್ತಾ ಇದ್ದಾರಲ್ಲ, ನಾವು ಅದೇ ಅರ್ಥ ಹೇಳ್ಬಿಡೋಣ, ಯಾರ ಪರವಾಗಿ ಬೇಕೋ ಅವ್ರ ಪರವಾಗಿ ಅರ್ಥ ಹೇಳ್ಬಿಡೋಣ. ಹೀಗೆ ನಿಲ್ಲೇ ಇಲ್ಲ ಅವರು. ನಮಗೆ ಏನು ತೊಂದರೆ ಆದರೂ ಪರವಾಗಿಲ್ಲ, ನಮ್ಮ ಪ್ರಾಣ ಹೋಗುತ್ತಾ, ಕೊನೆಗೆ ಏನಾಗಬಹುದು, ಪ್ರಾಣ ಹೋಗ್ಬೋದು ಅಂತ ಒಬ್ರು ಹೇಳುವ ಹಾಗೆ, ಜಾಸ್ತಿ ಅಂದ್ರೆ ಏನಾಗಬಹುದು, ಕೊನೆ ಅತಿ ಅಂದ್ರೆ ಏನಾಗಬಹುದು, ಪ್ರಾಣ ಹೋಗ್ಬೋದು. ಪ್ರಾಣ ಹೋದರೂ ತೊಂದರೆ ಇಲ್ಲ, ನನ್ನ ಮಾರ್ಗ, ನನ್ನ ಧರ್ಮ, ನನ್ನ ಸಂಪ್ರದಾಯ, ನನ್ನ ಸಂಸ್ಕೃತಿ ಇದರ ಚೌಕಟ್ಟಿನಿಂದ ಯಾವುದೇ ಕಾರಣಕ್ಕೂ ಆಚೆ ಬರೋದಿಲ್ಲ. ನಮ್ಮ ಹಿರಿಯರು ಹಾಕಿಕೊಟ್ಟಂತಹ ಏನೆಲ್ಲ ಸಂಪ್ರದಾಯಗಳಿದೆ ಅದರಲ್ಲಿ ನಂಬಿಕೆ ಇಟ್ಟು ನಾನು ಮುನ್ನುಗ್ತಾ ಇದ್ದೇನಾದ್ರಿಂದ ಅದರಲ್ಲಿ ಏನೇ ಕಷ್ಟಗಳು ಬಂದರೂ ನನಗೆ ಬರಲಿ, ಎದುರಿಸ್ತೇನೆ, ಬಿಟ್ರೆ ನಾನು ಸಾಯ್ಲಿಕ್ಕೆ ಸಿದ್ಧನಿದ್ದೇನೆ. ಸಂಸ್ಕಾರದಿಂದ ನನ್ನ ಒಂದು ಪರಂಪರೆಯಿಂದ ಯಾವ ಕಾರಣಕ್ಕೂ ಆಚೆ ಬರೋದಿಲ್ಲ ಅಂತ ದ್ರೌಪದಿ ದೇವಿ ನಿಲ್ತಾಳೆ. ನನ್ನ ಕೆಲಸ ಏನಿವಾಗ, ಈಗ ನನ್ನ ಪ್ರಾಣ ಹೋಗುವ ಪರಿಸ್ಥಿತಿ ಬಂದಿದೆ, ಹಾಗಾದ್ರೆ ನನ್ನ ಕೆಲಸ ಏನು, ಭಗವಂತನ ಧ್ಯಾನ ಮಾಡಬೇಕು. ಅದನ್ನು ಬಿಟ್ಟರೆ ಮತ್ತೇನು ಬೇರೆ ಯಾವ ಉಪಾಯಗಳು ಇಲ್ಲ. ಇವ್ರ ಜೊತೆ ಎಲ್ಲ ಯುದ್ಧ ಮಾಡಿ ಗೆದ್ದು ಇದೆಲ್ಲ ಸಾಧ್ಯ ಆಗೋದೇ ಇಲ್ಲ. ನನ್ನ ಕೆಲಸ, ನನ್ನ ಕರ್ತವ್ಯ. ಎಲ್ಲರೂ ಏನ್ ಮಾಡ್ಕೊಂಡು ಬಂದಿದ್ದಾರೆ, ಕಷ್ಟ ಬಂದಾಗ, ಕಷ್ಟ ಬಂದವರೆಲ್ಲ ಭಗವಂತನನ್ನ ಸ್ಮರಣೆ ಮಾಡಿದ್ದಾರಷ್ಟೇ. ನಾನೂ ಭಗವಂತನನ್ನ ಸ್ಮರಣೆ ಮಾಡಿ ಮುಂದಿನ ಪರಂಪರೆಗೆ ನನ್ನಿಂದಲೂ ಒಂದು ಪಾಠ ಹೋಗ್ಲಿ ಅಂತ ನಿಲ್ತಾಳೆ. ದ್ರೌಪದಿ ದೇವಿ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾಳೆ. ಸಜ್ಜನರು ಯಾರೆಲ್ಲ ವೇದಮಂತ್ರಗಳು ಮುಖ್ಯವಾಗಿ ಭಗವಂತನನ್ನೇ ಪ್ರತಿಪಾದನೆ ಮಾಡ್ತಾ ಇದೆ ಅಂತ ಹೇಳ್ತಾರೋ ಅವರು ಕೂಡ ಪರವಾಗಿಲ್ಲ, ಏನು ಬೇಕಾದ್ರೂ ಆಗ್ಲಿ, ನಾವಂತೂ ಎಲ್ಲ ವೇದಮಂತ್ರಗಳು ಭಗವಂತನ ಪರವಾಗಿದೆ ಅಂತ ಹೇಳ್ತೇವೆ ಅಂತ ನಿಲ್ತಾರೆ. ಅದನ್ನ ಬಹಳ ಸುಂದರವಾಗಿ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ. ಏನು ಅನ್ನೋದನ್ನ ನಾಳೆಯ ದಿನ ನೋಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕೃಷ್ಣಾರ್ಪಣಮಸ್ತು.